ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾಗಣ್ಣ ಅವರೇ ಒಂದು ಪ್ರಶ್ನೆ ಇತ್ತು ನಮಗೆ. ಇದೀಗ ಸರ್ಕಾರ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ನೀರು ಬಿಡದೇ ಇದ್ರೆ ನ್ಯಾಯಾಂಗ ನಿಂದನೆ, ನೀರು ಬಿಟ್ಟರೆ ಕುಡಿಯೋಕ್ಕೆ ನೀರಿಲ್ಲ, ಜನಗಳಿಗೆ ಅಪಾಯ. ಸೊ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ತಾವು ಕೇಳ್ಕೊಳ್ತೀರಿ ಅಂತ? ಅಲ್ಲ, ಈ ಸಮಸ್ಯೆ ಏನಂತ ಹೇಳಿದ್ರೆ ಬರೀ ಕೇವಲ ಅದು ಇವತ್ತಿನ ಪ್ರಶ್ನೆ ಅಲ್ಲ. ಇದು ತುಂಬಾ ವರ್ಷಗಳಿಂದ ಏನಾಗಿದೆ, ನಮ್ಮಲ್ಲಿ ಒಂದು ಡಿಸ್ಟ್ರೆಸ್ ಫಾರ್ಮುಲಾ ಇಲ್ಲ. ಮಳೆ ಕೊರತೆ ಆದಾಗ ಎಷ್ಟು ಪ್ರಮಾಣಕ್ಕೆ ಹಂಚಿಕೆ ಮಾಡ್ಕೊಳ್ಬೇಕು ಮತ್ತೆ ಇಬ್ರು ಕೂಡ ಡಿಸ್ಟ್ರೆಸ್ ಯಾವ ಮಟ್ಟಿಗೆ ಶೇರ್ ಮಾಡ್ಬೇಕು ಅನ್ನೋದಕ್ಕಿಲ್ಲ. ಇದು ನೋಡಿ, ಪ್ರತಿ 5 ವರ್ಷಕ್ಕೆ ಈ ಸಮಸ್ಯೆ ಅರೈಸ್ ಆಗುತ್ತೆ. ನಾವು ನೋಡ್ತಿದ್ದೀವಿ 97, 2002, 2007, 2012, 2017 ಮತ್ತೆ 2022, 2026 ಬಂದಿದೆ. ಅಂದ್ರೆ ಇಲ್ಲಿ ಎರಡೂ ಕಡೆಯವರು ಕೂಡ ಮಳೆ ಕೊರತೆ ಆದಾಗ ಹೆಂಗೆ ನಾವು ಹಂಚಿಕೊಳ್ಬೇಕು, ಇದನ್ನ ಯಾವ ರೀತಿ ಶೇರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ತನಕ ಸುಪ್ರೀಂ ಕೋರ್ಟ್ ಆಗ್ಲಿ ಯಾರು ಕೂಡ ಇದಕ್ಕೊಂದು ಗೈಡ್ಲೈನ್ಸ್ ಆಗ್ಲಿ ಒಂದು ಸೂತ್ರ ಆಗ್ಲಿ ಮಾಡಿಲ್ಲ. ಸೊ ಏನಾಗುತ್ತೆ, ಈಗ ಸರ್ಕಾರದ ಮುಂದೆ ಇರೋ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಬಿಜೆಪಿ ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು, ಆ ಕಡೆ ತಮಿಳುನಾಡು ಪಕ್ಷಗಳಿರ್ಬೋದು, ಎಲ್ಲರ ಬೇಳೆ ಕೂಡ ಕಾವೇರಿ ನೀರಲ್ಲೇ ಬೇಬೇಕಿದೆ. ಈಗ ಎಲ್ಲ ಪಕ್ಷಗಳಿಗೂ ಈಗ ಇದೊಂದು ಕಾವೇರಿ ಇಶ್ಯೂ ಏನಾಗಿದೆ, ತಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳಕ್ಕೆ ಇರ್ತಕ್ಕಂತ ಒಂದು ಮಾರ್ಗ ಆಗಿದೆ. ಇವತ್ತು ಕರ್ನಾಟಕದ ಪರಿಸ್ಥಿತಿ ನಾವು ನೋಡಿದ್ವಿ, ನಾವು ಮಂಡ್ಯ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದೀವಿ. ಇವತ್ತು ಬೆಳೆದಿರ್ತಕ್ಕಂಥ ಸ್ಟ್ಯಾಂಡಿಂಗ್ ಕ್ರಾಪ್ ಏನಿದೆಯೋ, ಕಬ್ಬು ಭತ್ತ ಇದೆಯೋ, ಅದಕ್ಕೆ ನೀರಿಲ್ಲ. ಮತ್ತೆ ಇನ್ನೊಂದು ಕಡೆ ಸರ್ಕಾರವೇ ಏನ್ ಹೇಳಿದ್ದು, ನಮ್ಗೆ ಕುಡಿಯೋ ನೀರು ಪ್ರಯಾರಿಟಿ ಇದೆ, ಹಂಗಾಗಿ ನೀವು ಬೆಳೆಗೆ ನೀರು ಕೊಡಕ್ಕಾಗಲ್ಲ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ. ಅಂದ್ರೆ ಸರ್ಕಾರಕ್ಕೆ ಒಂದು ರಾಜಕೀಯ ಇಕ್ಕಟ್ಟಿನ ಸ್ಥಿತಿನೇ ಇದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ನೀರು ಬಿಟ್ರೆ ಇಲ್ಲಿ ರೈತರ ವಿರೋಧ ಎದುರಿಸಬೇಕಾಗತ್ತೆ. ನಮ್ಮ ಬೆಳೆಗೆ ನೀರು ಕೊಡದೆ, ನಮಗ್ ಕುಡಿಯಕ್ ನೀರು ಕೊಡದೆ ನೀವು ತಮಿಳ್ನಾಡು ಬಿಡ್ತೀರಿ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ಏನಂತ ನೋಡಬೇಕು ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ಇಲ್ಲಿ ಏನಂದ್ರೆ, ನಾನು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳಿಗೆ, ತಮಿಳ್ನಾಡು ಏನ್ ಹೇಳ್ತಾ ಇದೆ, ನನಗೆ ಜೂನ್ ತಿಂಗಳದು ಜುಲೈ ತಿಂಗಳದು ಬಾಕಿ ಕೊಡಿ ಅಂತ ಹೇಳ್ತಾ ಇದೆ. ಬಾಕಿ ಕೊಡ್ಲಿಕ್ಕೆ ಇದೇನಾಗ್ತದೆ, ನಾವು ಹೋಗಲ್ ಬಟನ್ ಒತ್ತಿದ್ರೆ ಬರ್ತಕ್ಕಂಥದ್ದಲ್ಲ ಮಳೆ, ನ್ಯಾಚುರಲ್ ಆಗಿ ಬರ್ತಕ್ಕಂಥ ಮಳೆ ಇದು. ನಾವು ಇವಾಗಲೇ ನಾವು ಗಮನಿಸ್ತಿದೀವಿ, ಕಳೆದ 10 ವರ್ಷಗಳಿಂದ ತಮಿಳ್ನಾಡಿಗೆ 973 TMC ಅಷ್ಟು ನೀರನ್ನ ಹೆಚ್ಚುವರಿಯಾಗಿ ಕೊಟ್ಟಿದೀವಿ. ಅಂದ್ರೆ ಅವ್ರದ್ದು ಏನ್ ಶೇರ್ ಇತ್ತು 177 TMC, ಅದನ್ನ ಮೀರಿ 973 TMC ಕೊಟ್ಟಿದ್ವಿ. ಅಂದ್ರೆ ಮಳೆ ಚೆನ್ನಾಗಾದಾಗೆಲ್ಲ ಕೂಡ ನೀರು ಹೋಗಿದೆ ಅಲ್ಲಿಗೆ, ಅದನ್ನ ತಮಿಳ್ನಾಡು ಕೂಡ ಬಳಕೆ ಮಾಡ್ಕೊಂಡಿದೆ. ನೀವು ಜೂನ್ ತಿಂಗಳಲ್ಲಿ ಒಂದು 34 TMC ಕೊಡ್ಬೇಕು ಅಂದ್ರೆ ನಾವು ಅವತ್ತು 4 TMC ಕೊಟ್ರೆ, ಅಥವಾ ಅಲ್ಲಿ ಮಳೆ ಬಂದು ಜಾಸ್ತಿ 100 TMC ಕೊಟ್ಟರು ಕೂಡ ನಾವು ಅದು ಮುಂದಿನ ತಿಂಗಳು ಲೆಕ್ಕ ಇಲ್ಲ. ಮತ್ತೆ ನೀವು 6 ತಿಂಗಳು ಬಾಕಿ ಕೊಡಿ ಅಂತ ಕೇಳ್ತೀರಿ. ನಾವಂದ್ರೆ ಏನು, ಕರ್ನಾಟಕ ತಮಿಳ್ನಾಡಿಗೆ ನೀರ್ನ ಕೊಡೋದಕ್ಕೆ ನಾವು ಡ್ಯಾಮ್ ಕಟ್ಕೊಂಡು ತೋಟಿ ಕೆಲಸ ಮಾಡ್ಲಿಕ್ಕೆ, ಸೌಡೆ ಕೆಲಸ ಮಾಡ್ಲಿಕ್ಕೆ ಇದೀವಾ? ನಾವು ಡ್ಯಾಮ್ ಅಲ್ಲಿ ನೀರ್ ಸ್ಟೋರ್ ಮಾಡ್ಕೊಂಡು ತಮಿಳ್ನವ್ರು ಕೇಳಿದಾಗ ಅಲ್ಲಿಗೆ ತಮಿಳ್ನಾಡು ಕೊಡೋದಕ್ಕೆ ತಿಂಗಳ ರೇಷನ್ ಟೈಪ್ ನಾಗಣ್ಣಗೌಡ್ರೆ ಇದೇನ್ ಗೊತ್ತಾ ನಾಗಣ್ಣಗೌಡ್ರೆ, ಸ್ವಲ್ಪ ಮಟ್ಟಿಗೆ ಈ ಅಮೆರಿಕಾದಲ್ಲಿ ನದಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತ ತೀರ್ಪುಗಳನ್ನ ವಾದವನ್ನ ಕೇಳಿದಾಗ್ಲೂ ಕೂಡ ಏನು ವಾದ ಅಂದ್ರೆ, ಪ್ರಾಕೃತಿಕ ವಾದ ಏನು ಗೊತ್ತಾ, ಮೇಲ್ಗಡೆ ಪ್ರದೇಶದವರು ಕೆಳಗಡೆ ಪ್ರದೇಶದವರಿಗೆ ಅನ್ಯಾಯ ಮಾಡೋಂಗಿಲ್ಲ. ಮೇಲ್ಗಡೆ ಪ್ರದೇಶದಲ್ಲಿ ನೀರು ಬಿತ್ತು, ಮಳೆ ಬಂತು, ನದಿ ಇತ್ತು, ನಾವೇ ಇಟ್ಕೊಂಡ್ಬಿಡ್ತೀವಿ ಇದನ್ನ, ಕೆಳಗಡೆ ಭಾಗದವ್ರಿಗೆ ನಾವು ನೀರು ಬಿಡಲ್ಲ ಅಂತ ಅಂತಾರಾಷ್ಟ್ರೀಯ ಕಾನೂನುಗಳು ಒಪ್ಪಲ್ಲ ಅದನ್ನ. ಸರಿ, ಈ ಡಿಸ್ಟ್ರೆಸ್ ಫಾರ್ಮುಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಯಾವ ಸರ್ಕಾರಗಳು ಯಾವತ್ತೂ ಮಾತನಾಡಲಿಲ್ಲ? ನೋಡಪ್ಪ, ಮಳೆ ಬಂದಾಗ ಓಕೆ ಬಿಡ್ತೀನಿ, ಮೆಟ್ಟೂರು ತುಂಬಿದ್ರೆ ತುಂಬಿಸ್ಕೋ, ನೀನು ತುಂಬಿ ಹೋದ್ರೆ ಸಮುದ್ರಕ್ಕೆ ಬೇಕಾದ್ರೆ ಬಿಟ್ಕೋ ಅಂತ ಬಿಟ್ಬಿಟ್ಟಿದೀವಿ ನಾವು. ಗಲಾಟೆ ಆಗ್ತಾ ಇತ್ತು. ಅದೃಷ್ಟಕ್ಕೆ ಏನಾಯ್ತು, ಕಳೆದ ಬಾರಿ ಮಳೆ ಬಂದ್ಬಿಡ್ತು ಜೋರಾಗಿ, ತಗೊಳ್ರಪ್ಪ ನೀರು ಅಂತ ನಾವೇ ಬಿಟ್ಟಿದ್ವಲ್ವಾ. ಸಂಕಷ್ಟ ಸೂತ್ರ ಇದನ್ನ ಯಾರು ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ಇಲ್ಲ, ಇಲ್ಲಿ ನೋಡಿ, ತಮಿಳ್ನಾಡವರು ಮೇಕೆದಾಟಿಗೆ ಅಬ್ಜೆಕ್ಷನ್ ಮಾಡ್ತಿದ್ದಾರೆ. ನಾವು ಕೇಳ್ತಕ್ಕಂಥದ್ದು, ಹೆಚ್ಚುವರಿ ನೀರು ಹಿಡಿದಿಟ್ಕೊಳ್ಳಕ್ಕೆ ನೀವು ಒಂದು ಡ್ಯಾಮ್ ಕಟ್ಟಿ. ತಮಿಳ್ನಾಡಿನಲ್ಲಿ ಇನ್ನೂ ಒಂದು ಡ್ಯಾಮ್ ಕಟ್ಟಬೋದಿತ್ತಲ್ಲ, ನೀವು ಯಾಕೆ ಕಟ್ಲಿಲ್ಲ? ನಿಮಗೆ ಕರ್ನಾಟಕದಲ್ಲೂ ಕೂಡ ಡ್ಯಾಮ್ ಕಟ್ಟಬಾರದು, ಸರಿ ಆಯ್ತು, ಒಪ್ಕೊಳ್ಳೋಣ. ನೀವೇ ಕಟ್ಕೊಳ್ಳಿ, ಹೆಚ್ಚುವರಿ ನೀರು ಬಂದಾಗ ಹಿಡಿದಿಟ್ಕೊಳ್ಳಿ, ಕರ್ನಾಟಕದ ಲೆಕ್ಕಕ್ಕೆ ಅದನ್ನ ಜಮಾ ಮಾಡ್ಕೊಳ್ಳಿ, ಬಾಕಿ ಕೇಳ್ಬೇಡಿ. ಯಾಕೆ ಮಾಡ್ತಿಲ್ಲ? ನಾವು ಈ ಪ್ರಶ್ನೆ ಕೇಳ್ಬೇಕಲ್ಲ ತಮಿಳ್ನಾಡಿಗೆ. ನಿಮಗೆ ಅವಕಾಶ ಇದೆಯಲ್ಲ, ನೀವು ಡ್ಯಾಮ್ ಕಟ್ಕೊಳ್ಳಿ, ಸ್ಟೋರ್ ಮಾಡಿ, ಕರ್ನಾಟಕದ ಲೆಕ್ಕ ಚುಕ್ತ ಮಾಡ್ಕೊಳ್ಳಿ. 177 TMC ನಿಮ್ಗೆ ಸಿಗಬೇಕಲ್ಲ, ಸಿಗುತ್ತೆ.